ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಅಮ್ಮ ಮಗಳ ಕೈರುಚಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ತುಂಬಾ ಡಿಫ್ರೆಂಟ್ ಸ್ಟೈಲಲ್ಲಿದೆ. ಈ ರೀತಿ ರೆಸಿಪಿನ ಇಡೀ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡ್ರಿ, ಎಲ್ಲೂ ನಿಮಗೆ ಸಿಗೋದಿಲ್ಲ. ಅಂಥ ಒಂದು ರೆಸಿಪಿನ ನಾನು ತೊಗೊಂಡು ಬಂದಿದ್ದೀನಿ. ಇದು ಚಪಾತಿ ಜೊತೆ, ಅನ್ನದ ಜೊತೆ, ರೊಟ್ಟಿ ಜೊತೆ, ದೋಸೆ ಜೊತೆ, ಪೂರಿ ಜೊತೆ ಎಲ್ಲದ್ರ ಜೊತೆಯಲ್ಲೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಿಮಗೆ ಈ ರೀತಿ ರೆಸಿಪಿನ ಹೋಟೆಲ್ ಮತ್ತು ರೆಸ್ಟೋರೆಂಟ್ನಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ, ಅಂಥ ಒಂದು ರೆಸಿಪಿ ಇದು. ಆದರೆ ಈ ರೆಸಿಪಿ ನೋಡಬೇಕು ಅಂತಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿರಿ. ನಾನು ಅದಕ್ಕೆ ಏನೇನು ಮಸಾಲೆ ಹಾಕಿದ್ದೀನಿ, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ಹೇಳಿ ನಿಮಗೆ ಅರ್ಥ ಆಗುತ್ತೆ. ಸ್ವಲ್ಪ ನೋಡಿ ಹೊರಟೋದ್ರಿ ಅಂದರೆ ನಿಮಗೆ ಏನೂ ತಿಳಿಯೋದಿಲ್ಲ. ನೋಡಿರಿ, ನಾನು ಇಲ್ಲಿ ಒಂದು ಒಲೆ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾನಿಲ್ಲಿ ನೋಡಿರಿ ಹೂಕೋಸು ಅಂತ ಹೇಳ್ತಾರಲ್ವ, ಹೂವದ ಗೂಬಿನ ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ. ನೋಡಿರಿ, ಹೂವದ ಗೂಬಿನ ಒಂದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಈ ರೀತಿ ಹಾಕ್ಕೋಬೇಕು. ಜಾಸ್ತಿ ಎಣ್ಣೆ ಬಿಸಿ ಆದಮೇಲೆ ಹಾಕೋಕ್ಕೆ ಹೋಗಬೇಡ್ರಿ. ಸ್ವಲ್ಪ ಎಣ್ಣೆ ಬಿಸಿ ಆದ ತಕ್ಷಣವೇ ಈ ರೀತಿ ಹೂವದ ಗೋಬಿನ ಹಾಕಿ ಒಂದು ಸರಿಯಾಗಿ ಮಿಕ್ಸ್ ಮಾಡ್ಕೊರಿ. ಹಾಗೆಯೇ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ ಜೊತೆಯಲ್ಲಿ ಶೇರ್ ಮಾಡಿರಿ. ನೋಡಿರಿ, ಈ ರೀತಿ ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಎಣ್ಣೆಯಲ್ಲಿ ಕೈ ಬಿಡದೆ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಈ ರೀತಿ ಫ್ರೈ ಮಾಡ್ತಾನೆ ಇರಬೇಕು. ಇದನ್ನು ಒಂದು 5 ನಿಮಿಷಗಳ ಕಾಲ ಎಣ್ಣೆನಲ್ಲೇ ಫ್ರೈ ಮಾಡಬೇಕಿದು. ನೋಡಿ, ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ. ನೋಡಿರಿ, ಈ ರೀತಿ ಕಲರ್ ಚೇಂಜ್ ಆಗಬೇಕಿದು. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಈ ರೀತಿ ಕಲರ್ ಚೇಂಜ್ ಆಗಬೇಕು. ಇದಕ್ಕೆ ನಾನಿಲ್ಲಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ನೋಡಿರಿ, ಇದಕ್ಕೆ ಖಾರನ ಹಾಕೋತಾ ಇದ್ದೀನಿ. ನಾನು ಇಲ್ಲಿ 2 ಸ್ಪೂನಷ್ಟು ಖಾರನ ಹಾಕ್ಕೊಂಡಿದ್ದೀನಿ. ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಖಾರನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ, ಒಂದು ಸ್ವಲ್ಪ ಮನೆಯಲ್ಲಿ ಮಾಡಿರುವಂಥ ಮಸಾಲೆ, ಗರಂ ಮಸಾಲ. ಇದು ಉಳ್ಳಾಗಡ್ಡಿ ಪೇಸ್ಟು. ಉಳ್ಳಾಗಡ್ಡಿನ ಸುಟ್ಟು ಕುಟ್ಟಿರೋಂಥ ಉಳ್ಳಾಗಡ್ಡಿ ಪೇಸ್ಟ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸುಟ್ಟು ಆಮೇಲೆ ಈ ರೀತಿ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಣ ಕೊಬ್ಬರಿನ ಸರಿಯಾಗಿ ಹುರ್ಕೊಂಡ್ಬಿಟ್ಟು ಕುಟ್ಕೊಂಡು ತೊಗೊಂಡಿರೋ ಅಂಥದ್ದು. ಮತ್ತು ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ ಕೂಡ ಕುಟ್ಕೊಂಡು ತೊಗೊಂಡಿರೋ ಅಂಥದ್ದು. ಇದು ಕೂಡ ಅಷ್ಟೇ ಚಕ್ಕೆ, ಲವಂಗ, ಮೆಣಸು ಕುಟ್ಕೊಂಡು ತೊಗೊಂಡಿರೋ ಅಂಥ ಮಸಾಲೆ. ಇದೆಲ್ಲದನ್ನು ಹಾಕಿಬಿಟ್ಟು ಸರಿಯಾಗಿ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇಂಥ ಒಂದು ರೆಸಿಪಿನ ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡ್ರಿ, ತುಂಬಾ ಇಷ್ಟಪಡ್ತಾರೆ ಮನೆಯವರೆಲ್ಲ. ಹೆಂಗೆ ಮಾಡಿದ್ರಿ ಇದು ಅಂತ ಹೇಳಿ ಎಲ್ಲರೂ ಕೇಳ್ತಾರೆ. ನಿಮಗೆ ಅಷ್ಟೊಂದು ಟೇಸ್ಟ್ ಆಗಿರುತ್ತೆ ಇದು. ಈ ರೀತಿ ರೆಸಿಪಿನ ನೀವು ಎಲ್ಲೂ ಕೂಡ ನೋಡಿರೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೇನೆ ನೋಡಿರಿ, ನಾನಿವಾಗ ನೀರನ್ನ ಹಾಕೋತೀನಿ. ನೀರು ನೀವು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೋದು. ಜಾಸ್ತಿ ಗ್ರೇವಿ ಬೇಕು ಅಂತಂದರೆ ಜಾಸ್ತಿ ನೀರು ಹಾಕೋಬೋದು, ಕಡಿಮೆ ಗ್ರೇವಿ ಬೇಕು ಅಂದರೆ ಕಡಿಮೆ ನೀರು ಕೂಡ ಹಾಕೋಬೋದು. ನಾನಿಲ್ಲಿ ನೀರನ್ನ ಹಾಕ್ಕೊಂಡ್ಬಿಟ್ಟು ಇವಾಗ ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿರಿ, ನಾನಿಲ್ಲಿ ದೊಡ್ಡ ಚರಿಗಿಲಿಂತ 1 ಚರಿಗಿ ನೀರನ್ನ ಹಾಕ್ಕೊಂಡಿದ್ದೀನಿ. ನೋಡಿರಿ, ಇದಕ್ಕೆ ನೀರು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಕೊಬ್ಬರಿ ಪುಡಿ ಅದು ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡಿರಿ. ಈ ರೀತಿ ಮಿಕ್ಸ್ ಮಾಡಿ ಆದಮೇಲೆ ನಾನು ಇದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ. ಒಟ್ಟು ನಾನಿಲ್ಲಿ 1.5 ಚರಿಗೆ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಇದು ಏನಪ್ಪ ಅಂತಂದರೆ ಪುಟಾಣಿ ಇರುತ್ತಲ್ವ, ಪುಟಾಣಿನ ನೀರು ಹಾಕಿಬಿಟ್ಟು ಸರಿಯಾಗಿ ರುಬ್ಬಿ ತೊಗೊಂಡಿರೋ ಅಂಥದ್ದು ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ನೋಡಿರಿ, ಪುಟಾಣಿ ಅಂತ ಕೂಡ ಕರೀತಾರೆ, ಹುರ್ಗಡ್ಲೆ ಅಂತ ಕೂಡ ಕರೀತಾರೆ. ಅದು ಹಾಕಿ ಆದಮೇಲೆ ಇದಕ್ಕೆ ನೋಡಿರಿ, ನಾನಿಲ್ಲಿ ಮೇನ್ ಹಾಕೋದು ಅಂದರೆ ಇದೇ. ನೋಡಿರಿ, ಇದಕ್ಕೆ ನಾನಿಲ್ಲಿ 2 ಕಪ್ ಆಗುವಷ್ಟು ಹಾಲನ್ನ ಹಾಕೋತಾ ಇದ್ದೀನಿ. ಇದು ಹಸಿ ಹಾಲು, ಕಾಯಿಸಿರೋ ಹಾಲಲ್ಲ, ಹಸಿ ಹಾಲನ್ನ ನಾನಿವಾಗ ಹಾಕೋತಾ ಇದ್ದೀನಿ. ನೋಡಿರಿ, ಹಾಲು ಹಾಕಿದ್ರೇ ಇದಕ್ಕೆ ಒಂದು ಒಳ್ಳೆ ಟೇಸ್ಟ್ ಕೊಡೋದು, ಅದಕ್ಕೇ ಹೇಳ್ತಿರೋದು. ನೋಡಿರಿ, ನೀವು ಈ ರೆಸಿಪಿನ ಫುಲ್ಲಾಗಿ ನೋಡಿರಿ, ಅವಾಗೆ ನಿಮಗೆ ಅರ್ಥ ಆಗುತ್ತೆ. ನೋಡಿರಿ, ನಾನಿಲ್ಲಿ 2 ಕಪ್ ಆಗುವಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ. ನೋಡಿರಿ, ಹಾಲು ಹಾಕಿ ಈ ರೀತಿ ಒಂದು ರೆಸಿಪಿನ ಮಾಡಿ ನೋಡಿರಿ. ಇದರ ಟೇಸ್ಟ್ ನೋಡಿದ್ರೆ ನಿಮಗೆ ಆಮೇಲೆ ಅರ್ಥ ಆಗುತ್ತೆ. ಈ ರೀತಿ ರೆಸಿಪಿನ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ಹೆಂಗೆ ಬಂದಿತ್ತು ಅಂತ ಹೇಳಿ. ನೋಡಿರಿ, ಹಾಲು ಹಾಕಿದ್ಮೇಲೆ ಅದ್ರ ಕಲರ್ ನೋಡಿ ಎಷ್ಟೊಂದು ಚೇಂಜ್ ಆಯ್ತಲ್ವ. ಇವಾಗ ಕುದಿ ಬರೋದಕ್ಕೆ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 5 ರಿಂದ 6 ನಿಮಿಷಗಳ ಕಾಲ ಕುದಿ ಬರೋದಕ್ಕೆ ಬಿಡ್ರಿ. ನೋಡಿರಿ, ಇವಾಗ 5 ರಿಂದ 6 ನಿಮಿಷ ಆಗಿದೆ. ತೆಗೆದು ನೋಡ್ತಾ ಇದ್ದೀನಿ. ನೋಡಿರಿ, ಗ್ರೇವಿ ಕೂಡ ಗಟ್ಟಿಯಾಗಿದೆ. ನೋಡಿರಿ, ಇವಾಗ ಆವಾಗಲೇ ಎಷ್ಟು ತೆಳುವಾಗಿತ್ತಲ್ವ, ಇವಾಗ ನೋಡಿರಿ ಹೆಂಗೆ ಗಟ್ಟಿಯಾಗ್ಯದ ಅಂಥೇಳಿ. ಹಾಲು ಮೊದಲೇ ಏನು ಕಾಯಿಸೋ ಅವಶ್ಯಕತೆ ಇಲ್ಲ, ಹಸಿ ಹಾಲನ್ನೇ ಡೈರೆಕ್ಟಾಗಿ ಹಾಕೋಬೇಕು. ಯಾಕಂದರೆ ಇವಾಗ ಕುದೀತಲ್ವ, ಅದಕ್ಕೆ
ಇದಕ್ಕೆ ನಾನಿಲ್ಲಿ ಇವಾಗ ಎಷ್ಟು ಹಾಲು ಹಾಕ್ಕೊಂಡಿದ್ನೋ ಅಷ್ಟೇ ಮೊಸರನ್ನ ಹಾಕೋತಾ ಇದ್ದೀನಿ ನೋಡಿರಿ. ಮೊಸರು ಕೂಡ ಅಷ್ಟೇ ಹಾಕ್ಕೊಂಡಿದ್ದೀನಿ ನೋಡಿರಿ. ಮೊಸರನ್ನು ಕೂಡ ಹಾಕಬೇಕು ಇದಕ್ಕೆ. ಮೊಸರು ಮೊದಲಿಗೆ ಹಾಕೋಕೆ ಹೋಗಬೇಡ್ರಿ, ಯಾಕಂದರೆ ಒಡೆಯೋ ಚಾನ್ಸ್ ಇರುತ್ತೆ. ಈ ರೀತಿ ಆಮೇಲೆ ಮೊಸರನ್ನ ಹಾಕೋರಿ. ಮೊಸರನ್ನ ಹಾಕ್ಬಿಟ್ಟು ಈ ರೀತಿ ಸರಿಯಾಗಿ ಒಂದ್ಸಲಿ ಮಿಕ್ಸ್ ಮಾಡಿರಿ. ನೋಡಿರಿ, ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಎಷ್ಟೊಂದು ಮಸ್ತಾಗಿ ಬರುತ್ತೆ ಈ ರೆಸಿಪಿ ಅಂತ ಹೇಳಿ. ಇದಕ್ಕೆ ನಾನಿಲ್ಲಿ ಇವಾಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಮಸಾಲಾನ ಹಾಕ್ಕೊಂಡಿದ್ದೀನಿ ನೋಡಿರಿ. ಧನಿಯಾ ಮಸಾಲ ಹಾಕಿದ್ಮೇಲೆ ಈ ರೀತಿ ಒಂದ್ಸಲಿ ಸರಿಯಾಗಿ ಮಿಕ್ಸ್ ಮಾಡ್ಕೊರಿ. ನೋಡಿರಿ ಎಷ್ಟೊಂದು ಮಸ್ತಾಗಿ ಬಂದಿದೆ ಅಂತೇಳಿ. ಗ್ರೇವಿ ಕೂಡ ನೋಡಿರಿ ಎಷ್ಟೊಂದು ಗಟ್ಟಿಯಾಗಿದೆ. ಇದು ಇನ್ನೂ ಕೂಡ ಗಟ್ಟಿಯಾಗುತ್ತೆ, ಯಾಕಂದರೆ ಇನ್ನೂ ಒಂದು ಸ್ವಲ್ಪ ಇದು ಕುದಿಬೇಕು. ಇದಕ್ಕೆ ನಾನಿಲ್ಲಿ ಇವಾಗ ಸಣ್ಣದಾಗಿ ಕಟ್ ಮಾಡಿಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ ನೋಡಿರಿ ಮೇಲ್ಗಡೆಯಿಂದ ಈ ರೀತಿ. ಈ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮತ್ತೆ ಮೇಲ್ಗಡೆಯಿಂದ ಮುಚ್ಚಿ ಇನ್ನೊಂದು 2 ನಿಮಿಷ ಬಿಟ್ಬಿಡ್ರಿ. ನೋಡಿರಿ ಇವಾಗ 1-2 ನಿಮಿಷ ಆಗಿದೆ. ನಾನು ಇವಾಗ ತೆಗೆದು ನೋಡ್ತಾ ಇದ್ದೀನಿ ನೋಡಿರಿ. ನೋಡಿರಿ ಕುದೀತಾ ಇದೆ ನೋಡಿ, ಎಷ್ಟೊಂದು ಮಸ್ತಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದು ಮಾಡೋದಕ್ಕೆ ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ, ಒಂದು 20 ನಿಮಿಷ ಟೈಮ್ ಇದ್ದರೆ ಸಾಕು. ಇದು ರೆಸಿಪಿನ ಮಾಡ್ಕೋಬೋದು ನೋಡಿರಿ. ಈ ರೀತಿ ಸರಿಯಾಗಿ ಮಿಕ್ಸ್ ಮಾಡಿರಿ. ನೋಡಿರಿ ಇವಾಗ ಎಷ್ಟೊಂದು ಮಸ್ತಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದು ಇವಾಗ ರೆಡಿಯಾಗಿದೆ. ನಾನಿವಾಗ ಇದನ್ನು ಇಳಿಸ್ತೀನಿ ನೋಡಿರಿ ಒಲೆ ಮೇಲಿಂದ. ನೋಡಿರಿ ಒಲೆ ಮೇಲಿಂದ ಇಳಿಸಿ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ನಾನು, ಎಣ್ಣೆ ಎಲ್ಲ ಸೆಟ್ ಆಗಲಿ ಅಂತ. ನೋಡಿರಿ ಎಷ್ಟೊಂದು ಮಸ್ತಾಗಿ ಬಂದಿದೆ ಅಂತೇಳಿ. ಈ ರೀತಿ ರೆಸಿಪಿನ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ ನನಗೆ ಹೇಳ್ರಿ. ಈ ರೀತಿ ರೆಸಿಪಿ ಯಾರಾದರೂ ಮಾಡಿದರೆ ಕಮೆಂಟ್ ಕೂಡ ಮಾಡಿ ಹೇಳ್ರಿ. ನೋಡಿರಿ ರೆಡಿ ಆಯ್ತು ನೋಡಿರಿ ಗೋಬಿ ಕರಿನ. ಗೋಬಿ ಕರಿ ಅಂತ ಕೂಡ ಕರಿಬೋದು, ಹಾಲು ಹಾಕಿ ಮಾಡಿರುವಂಥ ಗೋಬಿ ಗ್ರೇವಿ ಅಂತ ಕೂಡ ಕರಿಬೋದು. ಸೂಪರ್ ಆಗಿರುವಂಥ ಒಂದು ಗೋಬಿ ಕರಿ ರೆಡಿ ಆಗ್ಯದ ನೋಡಿರಿ. ಎಷ್ಟೊಂದು ಮಸ್ತಾಗಿ ಬಂದಿದೆ ಅಲ್ವಾ. ಈ ರೀತಿ ಗೋಬಿ ಕರಿನ ಒಂದ್ಸಲಿನಾದರೂ ನಿಮ್ಮ ಮನೇಲಿ ಟ್ರೈ ಮಾಡಿರಿ. ಮನೆಯವರೆಲ್ಲ ತುಂಬಾ ಇಷ್ಟಪಡ್ತಾರೆ, ನಿಮ್ಮನ್ನೆಲ್ಲ ಹೊಗಳ್ತಾರೆ. ಮತ್ತು ರೆಸಿಪಿ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿ ಒಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.